ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮಗೆ ಒಂದು ಫಟಾಫಟ್ ಅಂತ ಒಂದು 2 ನಿಮಿಷ ಸಾಕು ಈ ಒಂದು ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ. ಇದನ್ನು ಮಜ್ಜಿಗೆ ಹುಳಿ ಅಂತಲೂ ಕರಿಬೋದು, ಇಲ್ಲ ಮೊಸರು ಹುಳಿ, ಮೊಸರು ಒಗ್ಗರಣೆ ಅಂತನಾದರೂ ಹೇಳ್ಕೊಬೋದು. ಬನ್ನಿ, ಇದಕ್ಕೆ ಏನೇನು ಒಂದು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಸೇಮ್ ಸಿಂಪಲ್ಲು ನಿಮ್ಮ ಏನೋ ಅಂಗಡಿಯಿಂದ ಹೋಗಿ ತರಬೇಕು ಅಂತ ಒಂದು ಏನಿಲ್ಲ, ಮನೇಲಿ ಏನು ಸಿಗುತ್ತೆ ಆ ಐಟಮಲ್ಲೇ ಬೇಗ ಟೈಮ್ ಇಲ್ಲ ಸಾಂಬಾರು ಮಾಡೋಕ್ಕೆ ಅನ್ನೋರು ಇದನ್ನು ಪಟಾಪಟ್ ಅಂತ ಮಾಡ್ಕೋಬೋದು. ಮೊದಲದಾಗಿ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕಡಲೆಬೇಳೆ, ಒಂದು ಸ್ವಲ್ಪ ಬೇಳೆ ಸಾಂಬಾರು ಪುಡಿ. ಈ ದಾಳಿಂಬೆ ಹಣ್ಣನ್ನು ಆಪ್ಷನಲ್, ಇದು ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಅವಶ್ಯಕತೆ ಏನಿಲ್ಲ. ಸದ್ಯಕ್ಕೆ ಇಷ್ಟು ಬೇಕು. ಇದಕ್ಕೆ ಇದ್ರ ಜೊತೆ ಗೊತ್ತಿರೋ ಹಾಗೆ ಒಗ್ಗರಣೆಗೆ 1-2 ಸ್ಪೂನಷ್ಟು ಎಣ್ಣೆ ಬೇಕು. ಇಷ್ಟೇ ಸಿಂಪಲ್ ರೆಸಿಪಿ. ಅದೇ ನಿಮಗೆ ಸಾಂಬಾರು ಏನಾದ್ರು ಅರ್ಜೆಂಟಾಗಿ ಬೇಕು, ಬೇರೆ ಸಾಂಬಾರು ಮಾಡೋಕ್ಕೆ ಲೇಟ್ ಆಗುತ್ತೆ ಅನ್ನೋರು ಇದನ್ನು ಪಟಾಪಟ್ ಅಂತ ಮಾಡ್ಕೋಬೋದು. ಫಸ್ಟು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೀವು ಯಾವ ಪಾತ್ರೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅದನ್ನು ಪಾತ್ರೆ ತೊಗೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ 1-2 ನಿಮಿಷ ಎಣ್ಣೆ ಕಾಯಕ್ಕೆ ಬಿಟ್ಟು, ಸೇಮ್ ಅದಕ್ಕೆ ಒಗ್ಗರಣೆಗೆ ಬೇಕಾಗಿರೋದು ಐಟಮ್ ತೊಗೊಂಡಿದ್ವಲ್ಲ, ಈ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ ಈ ಎಲ್ಲನೂ ಹಾಕ್ಕೊಳ್ಳಿ. 1-2 ನಿಮಿಷ ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಈರುಳ್ಳಿ ಸೇರಿಸ್ಕೊಳ್ಳಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ನಾನಂತೂ ಮನೇಲಂತೂ ತುಂಬ ಅವಾಗವಾಗ ಮಾಡ್ತಾಯಿರ್ತೀನಿ, ಮತ್ತು ಮಕ್ಳಿಗೂ ಅಷ್ಟೇ ಟಿಫನ್ ಬಾಕ್ಸ್ಗೆಲ್ಲ ಇದು ಒಂದು ಬೇಗ ಆಗುತ್ತೆ. ಅಂದರೆ ಇದು ಬೇಗ ಆಗುತ್ತೆ ಅನ್ನೋದಲ್ಲ, ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ಮೊಸರನ್ನ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದಲ್ವಾ. ಸೊ ಬೇಗ ಆಗುತ್ತೆ. ನಾವು ಕೆಲ್ಸಕ್ಕೆ ಹೋಗಬೇಕು ಅಥವಾ ಒಂದು ಹುಷಾರಿರಲ್ಲ, ಬೇರೆ ಎಲ್ಲ ಕಟ್ ಮಾಡಿ ತರಕಾರಿ ಎಲ್ಲನೂ ರುಬ್ಬಿ ಅದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ಸಡನ್ನಾಗಿ ಹೆಲ್ದಿಯಾಗಿ ಒಂದು ಸಾಂಬಾರು ಅಥವಾ ಹುಳಿ ಅಂತಲೇ ಹೇಳ್ಬೋದು, ಅಥವಾ ಮೊಸರು ಒಗ್ಗರಣೆ ಗೊಜ್ಜು ಅಂತ ಹೇಳ್ಬೋದು, ಇದನ್ನು ಮಾಡ್ಕೋಬೇಕು. ಈ ಒಗ್ಗರಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಏನಿಲ್ಲ 1-5 ನಿಮಿಷ ಅದನ್ನು ಆರಕ್ಕೆ ಬಿಡಬೇಕು. ಯಾಕಂದರೆ ಮೊಸರನ್ನ ಬಿಸಿ ಇರಬೇಕಾದ್ರೆ ಹಾಕಿದ್ರೆ ಒಂಥರ ಒಡ್ಕೊಂಡಂಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ಈರುಳ್ಳಿ ಎಲ್ಲ ಫ್ರೈ ಆಗಿ ಚೆನ್ನಾಗಿ ಒಗ್ಗರಣೆ ಬೆಂದ ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಮತ್ತು ನಾನು ತೋರಿಸಿದ್ನಲ್ಲ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಆದಮೇಲೆ ಆಫ್ ಮಾಡಿ 1-5 ನಿಮಿಷ ಅದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಮೊಸರನ್ನ ಸೇರಿಸ್ಕೋಬೇಕು. ಈ ಬಿಸಿ ಇರಬೇಕಾದ್ರೆ ಅಥವಾ ಉರಿಬೇಕಾದ್ರೇ ನಾವು ಮೊಸರು ಸೇರಿಸ್ಕೊಬಿಟ್ರೆ ಅದು ಒಂಥರ ಮೊಸರು ಒಡ್ಕೊಂಡಂಗೆ ಆಗಿಬಿಡುತ್ತೆ. ಸೊ ಎಲ್ಲ ಫ್ರೈ ಆಗಿ ನಾನು ಹೇಳಿದ ಐಟಮ್ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಒಗ್ಗರಣೆಯಲ್ಲಿ ಫ್ರೈ ಆಗಿ ಎಲ್ಲ ಆದಮೇಲೆ ಬೆಂದ ಮೇಲೆ ಅದನ್ನು ಆಫ್ ಮಾಡಿ 1-2 ನಿಮಿಷ ಅಥವಾ 5 ನಿಮಿಷನಾದರೂ ಬಿಟ್ಟ ಮೇಲೆ ನೀವು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಜನಕ್ಕೆ ಮಾಡ್ಕೊತಿದ್ರು ಅದ್ರ ಮೇಲೆ ಡಿಪೆಂಡಾಗಿ ಮೊಸರನ್ನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಾದಮೇಲೆ ನೀವು ಅದೇ ಸಾಂಬಾರು ಥರನೇ ಇದನ್ನ ಅನ್ನದ ಜೊತೆ ಸೈಡಿಗೆ ಹಾಕ್ಕೊಂಡು ತಿನ್ಬೋದು. ಇಲ್ಲ ಇವಾಗಲೇ ನಾವು ಇವಾಗ ತಿಂತಾ ಇದ್ದೀವಿ 1-2-3 ಜನ ಅಂತ ನನಗೆ ಆಳು ತಕ್ಕಾಗಿ ನೀವು ಅದನ್ನು ಅನ್ನ ಹಾಕು ಕೂಡ ಕಲಿಸ್ಕೊಂಡು ಬಿಡ್ಬೋದು. ಬಟ್ ಕಲಸಿದ ತಕ್ಷಣ ತಿಂದರೆ ಆ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಅಷ್ಟು ಒಂದು ಚೆನ್ನಾಗಿರಲ್ಲ. ಬಿಸಿ ಇರಬೇಕಾದ್ರೇ ಚೆನ್ನಾಗಿ. ಮತ್ತು ಇದಕ್ಕೆ ಸ್ವಲ್ಪ ಆರಿರೋ ಅನ್ನ ಹಾಕ್ಕೊಂಡ್ರೆ ಸರಿ. ಬಿಸಿ ಅನ್ನ ಹಾಕ್ಕೊಂಡ್ರೆ ಒಂಥರ ತೊಪ್ಪೆ ಥರ ಆಗಿಬಿಡುತ್ತೆ. ಬಿಸಿ ಅನ್ನ ಇದ್ದರೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಈ ದಾಳಿಂಬೆ ಹಣ್ಣು ನಿಮಗೆ ಆಪ್ಷನಲ್ಲು, ಈ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಹಾಕಿದ್ದೆ ಅದನ್ನು. ನೋಡಿ, ನೀರು ಅಷ್ಟೇ ನಿಮಗೆ ಬೇಕು ಅಂದರೆ, ಅದು ಗೊಜ್ಜು ಥರನೇ ಇರಬೇಕು, ಬಟ್ ಬೇಕು ಅಂದರೆ ನೀವು ನೀರನ್ನ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈ ದಾಳಿಂಬೆ ಹಣ್ಣು ಅಷ್ಟೇ ಆಪ್ಷನಲ್ಲು. ನಿಮ್ಗೆ ಏನಾದರೂ ಬೇಕು ಅಂದರೆ, ಕೆಲವ್ರಿಗೆ ಈ ಊಟ ಮಾಡಬೇಕಾದ್ರೆ ಈ ಸಿಹಿ ಕ್ಯಾರೆಟ್ ಸಿಕ್ಕಿದ್ರೆ ಅಥವಾ ದಾಳಿಂಬೆ ಹಣ್ಣೆಲ್ಲ ಬಾಯಿಗೆ ಸಿಕ್ಕಿದ್ರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ. ಸೊ ನಿಮ್ಗೆ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡ್ತಿದ್ದೀರಲ್ಲ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ. ಬಾಕ್ಸ್ಗೂ ಅಷ್ಟೇ ಗಟ್ಟಿ ಆಗಿಬಿಡುತ್ತೆ ಅನ್ನೋದನ್ನು ಬಿಟ್ಟರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕ್ಕೊಡೋದಕ್ಕೆ ನೀವು ಇದನ್ನು ಅನ್ನದ ಜೊತೆ ಹಾಗೇನೂ ತಿನ್ಬೋದು. ನೋಡಿ, ಇಲ್ಲಿ ಕಲಸಿದ್ದೀನಿ ನಾನು, ಆವಾಗಲೇ ನಮ್ಗೆ ತಿನ್ನೋದ್ರಿಂದ ನಾನು ಅನ್ನ ಹಾಕಿ ಕಲಿಸ್ಕೊಂಡಿದ್ದೀನಿ. ಬೇಕಾದಾಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ.
ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.